ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿರುವಂತದ್ದು. ಆಡಿಯೋ ಸ್ಫೋಟ ಬೆನ್ನಲ್ಲೇ ಪುಷ್ಪಾಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ವಿಚಾರಣೆ ನಡೆಸುವ ಸಲುವಾಗಿ ಪುಷ್ಪ ಏನು ಈ ಆಡಿಯೋದಲ್ಲಿ ಪುಷ್ಪ ಅನ್ನುವಂತ ಒಂದು ಮಹಿಳೆಯ ಹೆಸರು ಉಲ್ಲೇಖವಾಗಿತ್ತು. ರಾಖಿ ಅನ್ನೋರ ಜೊತೆಗೆ ಮಾತನಾಡಿದ್ರು. ಈ ಮಹಿಳೆಯನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸುವ ಸಲುವಾಗಿ ಯಾರು ಮಾತನಾಡಿದ್ರು, ಎಲ್ಲಿ ಮಾತನಾಡಿದ್ರು, ಇದೆಲ್ಲದರ ಬಗ್ಗೆ ಮಾತನಾಡುವಂತ ಸಲುವಾಗಿ ವಿಚಾರಣೆಯನ್ನು ನಡೆಸುವಂತ ಸಲುವಾಗಿ ಪೊಲೀಸರು ಇದೀಗ ಪುಷ್ಪನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತ ಜೊತೆಗೆ ಪುಷ್ಪ ಜೊತೆಗೆ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹತ್ಯೆ ಸುಪಾರಿಗೆ ಸಂಬಂಧಿಸಿದ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಏನು ರಾಜೇಂದ್ರ ರಾಜಣ್ಣ ಎಂಎಲ್ಸಿ ಆಗಿರುವಂತವರು ಸಚಿವ KN ರಾಜಣ್ಣ ಅವರ ಪುತ್ರ, ಇವರ ಕೊಲೆಗೆ ಸಂಚು ನಡೆಸಲಾಗಿತ್ತು ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ದೂರನ್ನ ಕೂಡ ರಾಜೇಂದ್ರ ರಾಜಣ್ಣ ಅವರು ಸಲ್ಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳಗ್ಗೆ ಒಂದು ಆಡಿಯೋ ಕೂಡ ಲೀಕ್ ಆಗಿದ್ದಂಥದ್ದು. ಈ ಆಡಿಯೋದಲ್ಲಿ ಸಲೀಸಾಗಿ ಎಲ್ಲವನ್ನ ಕೂಡ ಈ ಪುಷ್ಪ ಎನ್ನುವಂತ ಮಹಿಳೆ ಹೇಳ್ಕೊಳ್ತಾಳೆ, ರಾಖಿ ಅನ್ನೋರ ಜೊತೆಗೆ ಹೇಳ್ಕೊಡ್ತಾರೆ. ಸೋಮ ಎನ್ನುವಂತವನು ರಾಜೇಂದ್ರ ರಾಜಣ್ಣ ಅವರನ್ನ ಕೊಲೆಗೆ ಸಂಚನ್ನ ರೂಪಿಸಿದ್ದಾನೆ, ಸುಪಾರಿ ಕೊಟ್ಟಿದ್ದಾರೆ, 70 ಲಕ್ಷಕ್ಕೆ ಸುಪಾರಿಯನ್ನ ಕೊಡಲಾಗಿದೆ, ಈಗಾಗಲೇ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈ ಒಂದು ಆಡಿಯೋದಲ್ಲಿ ಉಲ್ಲೇಖವಾಗಿತ್ತು. ಹೀಗಾಗಿ ಈ ವಿಚಾರವನ್ನ ಮತ್ತಷ್ಟು ತೀವ್ರವಾಗಿ ವಿಚಾರಣೆಯನ್ನ ನಡೆಸುವಂತಹ ಸಲುವಾಗಿ ಪೊಲೀಸರು ಇದೀಗ ಪುಷ್ಪ ಮತ್ತೆ ಇನ್ನಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಜೊತೆಗೆ A1 ಆರೋಪಿಯಾಗಿರುವಂತಹ ಸೋಮ ಏನಿದ್ದಾರೆ ಅವರು ಇದೀಗ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಸೋಮನಿಗಾಗಿ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಫೋನನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾನೆ ಸೋಮ ಅನ್ನುವಂತ ಮಾಹಿತಿ ಕೂಡ ಇದೆ. ಸೋಮನಿಗಾಗಿ ಇದೀಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಸೋಮ ರೌಡಿ ಶೀಟರ್ ಆಗಿರುವಂತದ್ದು. ಹೀಗಾಗಿ ಈತ ಯಾವಾಗ ಈ ಒಂದು ಪ್ರಕರಣ ಹೊರಗೆ ಬಂತು ಅವತ್ತಿಂದಲೇ ತಲೆಯನ್ನ ಮರೆಸಿಕೊಂಡಿದ್ದಾನೆ, ಫೋನನ್ನ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪುಷ್ಪ ಮತ್ತು ಇನ್ನಿಬ್ಬರು ಯುವಕರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆ ಸುಪಾರಿ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿರುವಂತದ್ದು. ಆಡಿಯೋ ಸ್ಫೋಟ ಬೆನ್ನಲ್ಲೇ ಪುಷ್ಪಾಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ವಿಚಾರಣೆ ನಡೆಸುವ ಸಲುವಾಗಿ ಪುಷ್ಪ ಏನು ಈ ಆಡಿಯೋದಲ್ಲಿ ಪುಷ್ಪ ಅನ್ನುವಂತ ಒಂದು ಮಹಿಳೆಯ ಹೆಸರು ಉಲ್ಲೇಖವಾಗಿತ್ತು. ರಾಖಿ ಅನ್ನೋರ ಜೊತೆಗೆ ಮಾತನಾಡಿದ್ರು. ಈ ಮಹಿಳೆಯನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸುವ ಸಲುವಾಗಿ ಯಾರು ಮಾತನಾಡಿದ್ರು, ಎಲ್ಲಿ ಮಾತನಾಡಿದ್ರು, ಇದೆಲ್ಲದರ ಬಗ್ಗೆ ಮಾತನಾಡುವಂತ ಸಲುವಾಗಿ ವಿಚಾರಣೆಯನ್ನ ನಡೆಸುವಂತ ಸಲುವಾಗಿ ಪೊಲೀಸರು ಇದೀಗ ಪುಷ್ಪನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತ ಜೊತೆಗೆ ಪುಷ್ಪ ಜೊತೆಗೆ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹತ್ಯೆ ಸುಪಾರಿಗೆ ಸಂಬಂಧಿಸಿದ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಏನು ರಾಜೇಂದ್ರ ರಾಜಣ್ಣ ಎಂಎಲ್ಸಿ ಆಗಿರುವಂತವರು ಸಚಿವ KN ರಾಜಣ್ಣ ಅವರ ಪುತ್ರ, ಇವರ ಕೊಲೆಗೆ ಸಂಚು ನಡೆಸಲಾಗಿತ್ತು ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ದೂರನ್ನ ಕೂಡ ರಾಜೇಂದ್ರ ರಾಜಣ್ಣ ಅವರು ಸಲ್ಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳಗ್ಗೆ ಒಂದು ಆಡಿಯೋ ಕೂಡ ಲೀಕ್ ಆಗಿದ್ದಂಥದ್ದು. ಈ ಆಡಿಯೋದಲ್ಲಿ ಸಲೀಸಾಗಿ ಎಲ್ಲವನ್ನ ಕೂಡ ಈ ಪುಷ್ಪ ಎನ್ನುವಂತ ಮಹಿಳೆ ಹೇಳ್ಕೊಳ್ತಾಳೆ, ರಾಖಿ ಅನ್ನೋರ ಜೊತೆಗೆ ಹೇಳ್ಕೊಡ್ತಾರೆ. ಸೋಮ ಎನ್ನುವಂತವನು ರಾಜೇಂದ್ರ ರಾಜಣ್ಣ ಅವರನ್ನ ಕೊಲೆಗೆ ಸಂಚನ್ನ ರೂಪಿಸಿದ್ದಾನೆ, ಸುಪಾರಿ ಕೊಟ್ಟಿದ್ದಾರೆ, 70 ಲಕ್ಷಕ್ಕೆ ಸುಪಾರಿಯನ್ನ ಕೊಡಲಾಗಿದೆ, ಈಗಾಗಲೇ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈ ಒಂದು ಆಡಿಯೋದಲ್ಲಿ ಉಲ್ಲೇಖವಾಗಿತ್ತು. ಹೀಗಾಗಿ ಈ ವಿಚಾರವನ್ನ ಮತ್ತಷ್ಟು ತೀವ್ರವಾಗಿ ವಿಚಾರಣೆಯನ್ನ ನಡೆಸುವಂತಹ ಸಲುವಾಗಿ ಪೊಲೀಸರು ಇದೀಗ ಪುಷ್ಪ ಮತ್ತೆ ಇನ್ನಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ
ಮಾಹಿತಿ ಲಭ್ಯವಾಗ್ತಿದೆ. ಜೊತೆಗೆ A1 ಆರೋಪಿಯಾಗಿರುವಂತಹ ಸೋಮ ಏನಿದ್ದಾರೆ ಅವರು ಇದೀಗ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಸೋಮನಿಗಾಗಿ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾನೆ ಸೋಮ ಅನ್ನುವಂತ ಮಾಹಿತಿ ಕೂಡ ಇದೆ. ಸೋಮನಿಗಾಗಿ ಇದೀಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಸೋಮ ರೌಡಿ ಶೀಟರ್ ಆಗಿರುವಂತದ್ದು. ಹೀಗಾಗಿ ಈತ ಯಾವಾಗ ಈ ಒಂದು ಪ್ರಕರಣ ಹೊರಗೆ ಬಂತು ಅವತ್ತಿಂದಲೇ ತಲೆಯನ್ನ ಮರೆಸಿಕೊಂಡಿದ್ದಾನೆ, ಫೋನನ್ನ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪುಷ್ಪ ಮತ್ತು ಇನ್ನಿಬ್ಬರು ಯುವಕರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು.